ವಿಶ್ವಶಾಂತಿ ದಿನಾಚರಣೆ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಮಂಡ್ಯ ಜಿಲ್ಲಾ ಶಾಖೆ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಶಾಂತಿ ದಿನದ ಅಂಗವಾಗಿ ನಮ್ಮ ನಡೆ ಮಾನವೀಯತೆಯ ಕಡೆ ವಾಕಥಾನ್ ಜಾಥಾ ಕಾರ್ಯಕ್ರಮಕ್ಕೆ ಎಡಿಸಿ ಡಾಕ್ಟರ್ ಎಚ್ಎಲ್ ನಾಗರಾಜು ಚಾಲನೆ ನೀಡಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದವರೆಗೆ ನಗರದ ವಿವಿಧ ಕಾಲೇಜುಗಳ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶನಿವಾರ ವಾಕಥಾನ್ ನಡೆಸಿದರು. ಜಾಥಾದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿ ರಕ್ತದಾನ ಜಾಗೃತಿ ಬಗ್ಗೆ ಘೋಷಣೆ ಕೂಗಿದರು. ಕಾಲೇಜು ಮತ್ತು ನಮ್ಮ ಮಂಡ್ಯ ವಿಶ್ವವಿದ್ಯಾಲಯ ಮತ್ತು ಸರ್ಕಾರಿ ಮಹಿಳಾ ಕಾಲೇಜು, ಮಾಂಡವ್ಯ ಪತಂಜಲಿ ಕಾಲೇಜು ಎಲ್ಲ ಮುಂದೆ ಜಾಯ್ನ್ ಆಗಿದೆ ಸರ್. ಬನ್ನಿ ಸರ್. ಮೇಲ್ಗಡೆ ಎತ್ಕೊಂಡು ಹೋಗ್ಬೇಕು. ದಯವಿಟ್ಟು ಹೋಗಿ ಸ್ಟೇಡಿಯಂ ಅಂತ ಅಂದರು. ಬಳಿಕ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಮಾತನಾಡಿ, ಜನರಲ್ಲಿ ಜಾಗೃತಿ ಮೂಡಿಸಲು, ಅದರಲ್ಲೂ ವಿಶೇಷವಾಗಿ ಯುವ ಮನಸ್ಸುಗಳನ್ನು ಸರಿದಾರಿಗೆ ತರಲು ಜನಜಾಗೃತಿ ಮೂಡಿಸಲು ವಾಕಥಾನ್ ಅನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಎಲ್ಲರೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು. ಮಾನವೀಯತೆಯ ಕಡೆ ನಮ್ಮ ನಡೆ ಇಟ್ಕೊಂಡು ಜಿಲ್ಲೆಯಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಬದುಕುವ ಧ್ಯೇಯ ಇಟ್ಕೊಳ್ಳಿ. ಯಾವುದೇ ಅಹಿತಕರ ಘಟನೆಗಳು ನಡೆಯೋದಕ್ಕೆ ವಿಶೇಷವಾಗಿ ಯುವಕರು ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿದರು. ಒಮ್ಮೊಮ್ಮೆ ಧರ್ಮ, ಜಾತಿ, ಭೌಗೋಳಿಕ ಹಿನ್ನೆಲೆಯ ಉದ್ದೇಶಗಳನ್ನು ಇಟ್ಕೊಂಡು ಸಣ್ಣ ಸಂಗತಿಗಳನ್ನು ದೊಡ್ಡದಾಗಿ ರಾಷ್ಟ್ರೀಯ ಸುದ್ದಿಗಳಾಗುತ್ತವೆ. ಇತ್ತೀಚೆಗೆ ಮಂಡ್ಯದಲ್ಲೂ ಇಂತಹ ಘಟನೆಗಳು ನಡೀತಾ ಇರುವುದು ತಲೆನೋವಾಗಿದೆ ಎಂದರು. ವಾಕಥಾನ್ ಆಚರಣೆ ಧಾರ್ಮಿಕ ಭಾವನೆಗೆ ಗೌರವ ಕೊಡುವುದು, ಸಹಕರಿಸುವುದು ವಿಶೇಷವಾದ ಮಾನವೀಯತೆ. ಆದರೆ ಕೆಲವರು ದೇಶದ್ರೋಹಿಗಳು ಜನರನ್ನ ಹೊಡೆಯಲು, ಸಮಾಜದಲ್ಲಿ ಶಾಂತಿ ಕದಡಲು ಯುವಕರನ್ನ ಎತ್ತಿಕಟ್ಟಿ ಗೊಂದಲ ಮಾಡಿ ಜಿಲ್ಲೆಗೆ, ರಾಜ್ಯಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಹಾನಿ ಮಾಡ್ತಾರೆ. ಇದು ಯಾವುದೂ ಆಗಬಾರ್ದು ಎನ್ನುವಂತಹ ಉದ್ದೇಶಕ್ಕೋಸ್ಕರ ಈ ಎಲ್ಲಾ ಸಂಗತಿಗಳನ್ನ ಮಾನವೀಯತೆಯ ಅಡಿಯ ಆಧಾರದ ಮೇಲೆ ಯೋಚನೆ ಮಾಡಿ ಮಾನವೀಯತೆಯ ಕಡೆ ಸಮಾಜವನ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿದ್ರು. ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಇಂಡಿಯನ್ ರೆಡ್ ಕ್ರಾಸ್ ಮತ್ತು ಯೂತ್ ರೆಡ್ ಕ್ರಾಸ್ ಸಂಸ್ಥೆಗಳ ಆಶ್ರಯದಲ್ಲಿ ನಮ್ಮ ಮಂಡ್ಯ ನಗರದ ವಿವಿಧ ಕಾಲೇಜುಗಳ ಎಲ್ಲ ಯಂಗ್ಸ್ಟರ್ಸ್, ಹೆಣ್ಮಕ್ಳು ಮತ್ತು ಗಂಡುಮಕ್ಕಳು ಸೇರಿ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ವಿಶ್ವಶಾಂತಿಯೆಡೆ ನಮ್ಮ ಧ್ಯೇಯವನ್ನು ಇಟ್ಟುಕೊಂಡು ಮಾನವೀಯತೆಯೆಡೆ ನಮ್ಮ ನಡೆ ಅನ್ನುವ ಒಂದು ಸ್ಲೋಗನ್ ನಡಿ ಇವತ್ತು ಒಂದು ವಾಕಥಾನವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರು ಮೀರಾ ಶಿವಲಿಂಗಯ್ಯ ಮೇಡಮ್ ಅವರು, ಹಾಗೆ ಹಿರಿಯರಾದಂಥ ಕೆ ಟಿ ಹನುಮಂತ ಸರ್ ಅವರು ಮತ್ತು ಎಲ್ಲ ಯೂತ್ ರೆಡ್ ಕ್ರಾಸ್ ಸಂಸ್ಥೆಗಳ ಎಲ್ಲ ವಿದ್ಯಾರ್ಥಿ ನಾಯಕರುಗಳು ಮತ್ತು ಅದರ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದಿರಿ. ಈ ವಾಕಥಾನ್ ಮಾಡುವ ಉದ್ದೇಶ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು, ಅದರಲ್ಲೂ ವಿಶೇಷವಾಗಿ ಯಂಗ್ ಮೈಂಡ್ಸ್, ಯುವ ಮನಸ್ಸುಗಳು ಯಾವ ಕಡೆ ಹೋಗ್ತಾ ಇದ್ದಾವೆ ಅದನ್ನು ಸರಿದಾರಿಗೆ ತರಲಿಕ್ಕೆ ಜನಜಾಗೃತಿ ಮೂಡಿಸುವಂಥದ್ದು ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಉದ್ದೇಶಕ್ಕೋಸ್ಕರ ನಾವು ಯಾವಾಗಲೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು. ಯಾವುದೇ ಒಂದು ಸಂಗತಿಯನ್ನು ಮಾನವೀಯತೆ ಕಡೆ ನಮ್ಮೆಲ್ಲರ ನಡೆ ಇರಬೇಕು ಅನ್ನೋ ಒಂದು ಧ್ಯೇಯವಾಕ್ಯದೊಂದಿಗೆ ವಾಕಥಾನ್ ಮಾಡಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲರೂ ಶಾಂತಿಯಿಂದ, ನೆಮ್ಮದಿಯಿಂದ, ಸಮಾಧಾನದಿಂದ ಬದುಕುವಂಥ ಒಂದು ಧ್ಯೇಯವನ್ನು ಇಟ್ಕೊಳ್ಳಿ. ಯಾವುದೇ ಅಹಿತಕರ ಘಟನೆಗಳು ನಡೀಲಿಕ್ಕೆ ವಿಶೇಷವಾಗಿ ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬಾರ್ದು. ಒಮ್ಮೊಮ್ಮೆ ಧರ್ಮದ ಉದ್ದೇಶ, ಜಾತಿಯ ಉದ್ದೇಶ, ಭಾಷೆಯ ಉದ್ದೇಶ, ಬಣ್ಣದ ಉದ್ದೇಶ, ಭೌಗೋಳಿಕ ಉದ್ದೇಶಕ್ಕೋಸ್ಕರ ಸಣ್ಣ ಸಣ್ಣ ಸಂಗತಿಗಳನ್ನೇ ದೊಡ್ಡದು ಮಾಡಿ
ಅದು ನ್ಯಾಷನಲ್ ನ್ಯೂಸ್ ಆಗೋಗೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗೆ ಮಾಡ್ತಾರೆ. ಇನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಶಾಖೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಮಾತನಾಡಿ, ವಿಶ್ವಶಾಂತಿಯ ದಿನದ ಅಂಗವಾಗಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ವಾಕಥಾನ್ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ವಾಕಥಾನ್ ಅನ್ನೋದು ಯಾವುದೇ ದಿನಾಚರಣೆ ಮಾಡುವುದರ ಬಗ್ಗೆ ಯೋಚನೆ ಮಾಡ್ತೇವೆ. ವಿಶ್ವಶಾಂತಿ ಏನಾಗ್ತಾ ಇದೆ, ಯಾವುದು ನಮಗೆ ಹೆಚ್ಚು ಆಘಾತಕಾರಿಯಾಗಿದೆ, ಚಿಂತನೆ ಮಾಡಿ ರೆಡ್ ಕ್ರಾಸ್ ವಾಕಥಾನ್ ಪ್ರಾರಂಭಿಸಿದೆ. ಇಂತಹ ಕಾರ್ಯಕ್ರಮದಲ್ಲಿ ಯುವಕರು ಹೆಚ್ಚು ಭಾಗವಹಿಸಬೇಕು ಅಂತ ಹೇಳಿದರು. ಇನ್ನು ರೆಡ್ ಕ್ರಾಸ್ ಸಂಸ್ಥೆ ಮಾನವೀಯತೆಯ ಸಂಸ್ಥೆಯಾಗಿದ್ದು ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಚಲನೆ ಇದ್ದಷ್ಟು ಕೂಡ ಒಳ್ಳೆಯ ಯಶಸ್ಸಿನ ಕಡೆ ಸಾಗಲು ಸಾಧ್ಯ. ಅದರಿಂದ ವಾಕಥಾನ್ ಸ್ಫೂರ್ತಿಯಾಗಲಿ ಅಂತ ಹೇಳಿದರು. ನಮ್ಮ ಯುವ ರೆಡ್ ಕ್ರಾಸ್ ವತಿಯಿಂದ ಒಂದು ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ವಾಕಥಾನ್ ಅಂತಕ್ಕಂಥದ್ದು ನಾವು ಯಾವುದೇ ಒಂದು ದಿನಾಚರಣೆಯನ್ನು ಮಾಡಿದಾಗ ಆ ವಿಚಾರದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಅದನ್ನು ಯಾಕೆ ಮಾಡ್ತಾ ಇದ್ದೀವಿ, ಅದು ಯಾವ ಪರಿಸ್ಥಿತಿಯಲ್ಲಿದೆ, ಏನು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಚಿಂತನೆ ಮಾಡ್ತೇವೆ. ಹಾಗೆ ಇವತ್ತು ವಿಶ್ವ ಶಾಂತಿ ಏನಾಗ್ತಾ ಇದೆ ಮತ್ತು ಯಾವುದು ನಮಗೆ ಹೆಚ್ಚು ಆಘಾತಕಾರಿಯಾಗಿದೆ ಅಂತ ಹೇಳಿ ಇವತ್ತು ರೆಡ್ ಕ್ರಾಸು ಒಂದು ಚಿಂತನೆಯನ್ನು ಮಾಡ್ತಾ ಇದೆ. ಹಾಗಾಗಿ ಈ ವಾಕಥಾನನ್ನು ಯುವಕರು ಇದರಲ್ಲಿ ಭಾಗವಹಿಸಬೇಕು. ಮತ್ತು ಇದರಿಂದ ಏನು ನಾವು ರೆಡ್ ಕ್ರಾಸ್ನ ಮಾನವೀಯ ಸಂಸ್ಥೆ ಅಂತ ಹೇಳ್ತೇವೆ, ಆ ಮಾನವೀಯ ಸಂಸ್ಥೆಯನ್ನು ನಮ್ಮ ಮೊದಲ ಪಾಲಿಸಿನೇ ಮಾನವೀಯತೆ, ಅದನ್ನು ಎತ್ತಿ ಹಿಡಿತಕ್ಕಂಥದ್ದು. ಹಾಗಾಗಿ ಇವತ್ತು ಘೋಷವಾಕ್ಯ ಆಗಿರ್ತಕ್ಕಂಥ ವಾಕಥಾನ್ ಫಾರ್ ಪೀಸ್ ಅಂತ ಹೇಳಿ ಮಾನವೀಯತೆಗಾಗಿ ನಮ್ಮ ನಡೆ ಅನ್ನೋದು ಇವತ್ತಿನ ಘೋಷವಾಕ್ಯ. ಹಾಗಾಗಿ ಒಂದು ಕಾರ್ಯಕ್ರಮನ ಆಯೋಜಿಸಿಕೊಂಡಿದ್ದೇವೆ. ಎಲ್ಲ ಯುವಕರು ಕೂಡ ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೂ ಇದನ್ನು ಉದ್ಘಾಟಿಸಲು ನಮ್ಮ ADC ರವರಾದ ನಾಗರಾಜ್ ರವರು ಇಲ್ಲಿಗೆ ಆಗಮಿಸಿದ್ದಾರೆ. ಸೊ ಯಾವುದೂ ಕೂಡ ಒಂದು ಚಲನೆಯಲ್ಲಿರಬೇಕು. ಚಲನೆಯಲ್ಲಿದ್ದಷ್ಟು ಕೂಡ ನಮಗೆ ಅದರಿಂದ ಒಳ್ಳೆಯ ಒಂದು ಯಶಸ್ಸಿನ ಕಡೆ ಸಾಗೋದಕ್ಕಾಗುತ್ತೆ. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕರಾದ KT ಹನುಮಂತು, ಷಡಕ್ಷರಿ, ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ನಗರದಲ್ಲಿರುವ ಡಯಟ್ನ ಸಭಾಂಗಣದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇವರು ಆಯೋಜಿಸಿದ್ದ 2024-25ನೇ ಸಾಲಿನ NPEP ಅಡಿಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಡಯಟ್ನ ಹಿರಿಯ ಉಪನ್ಯಾಸಕ ಶ್ರೀಕಂಠ ಪ್ರಸಾದ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳು ಶೈಕ್ಷಣಿಕ ಜ್ಞಾನ ಮಾತ್ರವಲ್ಲದೆ ಶಿಕ್ಷಣಕ್ಕೆ ಪೂರಕವಾಗಿ ಎಲ್ಲಾ ಚಟುವಟಿಕೆಗಳನ್ನೊಳಗೊಂಡಂತೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದರೆ ನಿದ್ದೆ ಹಾಗೂ ಸುಖದಿಂದ ದೂರವಿರಬೇಕು ಅಂತ ತಿಳಿಸಿದರು. ಶೈಕ್ಷಣಿಕ ಚಟುವಟಿಕೆಗಳು ಶೈಕ್ಷಣಿಕ ಜ್ಞಾನ ಅಷ್ಟೇ ಅಲ್ಲ, ಶಿಕ್ಷಣಕ್ಕೆ ಪೂರಕವಾದಂಥ ಎಲ್ಲ ಚಟುವಟಿಕೆಗಳು, ಈಗ ನೋಡಿ, ಇದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇವೆಲ್ಲವೂ ಸಹ ಒಳಗೊಂಡಂತೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಸುಖ ಮತ್ತು ನಿದ್ರೆಯಿಂದ ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ಬಿಟ್ಟು, ಈಗ ಪ್ರತಿ ವರ್ಷವೂ ಸಹ ನಾವು ಎಲ್ಲ ತಿಂಗಳು ಎಲ್ಲ ದಿವಸಗಳು ಸಹ ಜ್ಞಾನವನ್ನು ಗಳಿಸ್ಲಿಕ್ಕೋಸ್ಕರ ಸಂಸ್ಥೆಗೆ ಬರ್ತೀವಿ, ವಿದ್ಯಾಸಂಸ್ಥೆಗೆ ಶಿಕ್ಷಕರು ಹೇಳ್ಕೊಟ್ಟಿದ್ದಾಗ ಕಲಿತೀವಿ. ಹಾಗೆ ಇದು ಮನಸ್ಸಿಗೆ ಆಯಿತು, ಜ್ಞಾನ ಅಭಿವೃದ್ಧಿಗಾಯಿತು. ಅದೇ ರೀತಿ ದೈಹಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು ಅಂತಂದ್ರೂ ಸಹ ಇದಕ್ಕೆ ಪೂರಕವಾದಂಥ ಚಟುವಟಿಕೆಗಳು, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಬೇಕು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಉಪನ್ಯಾಸಕ ಹಾಗೂ ನೋಡಲ್ ಅಧಿಕಾರಿ ಮರಿದೇವರು ಈ ಸಾಮಾಜಿಕವಾಗಿ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಶಾಲಾ ಹಂತದಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆ ಏರ್ಪಡಿಸಿದ್ದೇವೆ ಎಂದರು. ಅದರಲ್ಲಿ ಈಗಾಗಲೇ ನಾವು ಶಾಲಾ ಹಂತದಲ್ಲಿ ಆಯ್ಕೆಯಾದಂಥ ಮಕ್ಕಳಿಗೆ 2 ಪ್ರಮುಖವಾಗಿ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ನಡೆಸಿರ್ತಕ್ಕಂಥ ವಿದ್ಯಾರ್ಥಿ ತಂಡಗಳು ತಾಲೂಕು ಹಂತದಲ್ಲಿ ಆಯಿತು. ತಾಲೂಕು ಹಂತದಲ್ಲಿ 2 ಪ್ರಥಮ ಸ್ಥಾನ ಗಳಿಸಿದಂತಹ ಮಕ್ಕಳನ್ನು ನಾವು ಇವತ್ತು ನಮ್ಮ ಜಿಲ್ಲಾ ಹಂತದಲ್ಲಿ ನಮ್ಮ ಡಯಟ್ ವತಿಯಿಂದ ಈ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಇದು 11 ಥೀಮ್ಗಳ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. ಇದರ ಕಾರಣ ಏನು ಅಂತಂದರೆ, ಶಾಲಾ ಮಕ್ಕಳಲ್ಲಿ ನಮ್ಮ ಸಾಮಾಜಿಕವಾಗಿ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಈ ಒಂದು ಥೀಮ್ನ ಒಂದು ಅಡಿನಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಿದ್ದೀವಿ. ಈ 2 ಥೀಮ್ನ ಅಡಿನಲ್ಲಿ ಈ ಒಂದು ದಿನ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಜಾನಪದ
ಸ್ಪರ್ಧೆಗಳನ್ನು ಇವತ್ತು ಏರ್ಪಡಿಸಿದೆ. ನಂತರ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆಗಳು ನಡೆಯಿತು. ವೇದಿಕೆಯಲ್ಲಿ ಉಪನ್ಯಾಸಕರಾದ ಪ್ರಶಾಂತ್ ಕುಮಾರ್, ಎಸ್ ಸಿದ್ದರಾಜು, ನಿರ್ಮಲಾ, ಡಿಲೇಸ್ ಮೆರೀನಾ, ರೇಣುಕಮ್ಮ, ಉಮಾ ತೆಹರಾ ಹಾಗೂ ತೀರ್ಪುಗಾರರು ಭಾಗವಹಿಸಿದರು. ಪಿಎಸ್ ಕಾಲೇಜಿನಲ್ಲಿ ಬಿಸಿಎ ಪದವಿ ಮುಗಿಸಿದ ವಿದ್ಯಾರ್ಥಿ ಮಲೇಷ್ಯಾದಲ್ಲಿ ನಡೆದ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಫೆಡರೇಷನ್ ವಿಜೇತರಾಗಿದ್ದಾರೆ. ಕೊತ್ತತ್ತಿ ಗ್ರಾಮದ ಬೃಂದಾ ಕೇಸಿ ಅವರು ಮಲೇಷ್ಯಾದಲ್ಲಿ ನಡೆದ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ವಿಜೇತರಾಗಿದ್ದು, ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಅವರ ಆಶೀರ್ವಾದದಿಂದ ವಿಜೇತರಾಗಿದ್ದು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷ ಹಾಗೂ ಪಕ್ಷದ ನಾಯಕರ ವಿರುದ್ಧ ಟೀಕೆ ಮಾಡುವುದನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಎಂ ದ್ಯಾವಪ್ಪ ಪ್ರಶ್ನಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ ಅಶೋಕ್, ಸಿಟಿ ರವಿ, ಶೋಭಾ ಇವರ ವಿರುದ್ಧ ಎಫ್ಐಆರ್ ಆಗಿದೆ. ಮಂಡ್ಯಕ್ಕೆ ಕೋಮುಗಲಭೆಗೆ ಪ್ರಚೋದನೆ ನೀಡಿ ಮಂಡ್ಯದ ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ನಾಗಮಂಗಲ, ಕೆರೆಗೋಡು, ಶ್ರೀರಂಗಪಟ್ಟಣ ಇವರ ಕೇಂದ್ರ ಬಿಂದುವಾಗಿದೆ. ಮಂಡ್ಯದ ನೈಜ ಸಮಸ್ಯೆಗಳ ಬಗೆಗೆ ಯಾವೊಂದು ಮಾತುಗಳನ್ನು ಆಡದೆ ತುಟಿ ಬಿಚ್ಚದೆ ಗಲಭೆಗೆ ಮುಂದಾಗಿ ನಿಂತಿರ್ತಾರೆ. ಮಂಡ್ಯ ನೆಮ್ಮದಿಯಾಗಿರೋದು ಇಷ್ಟವಿಲ್ಲ. ಗಣೇಶನ ಮೆರವಣಿಗೆಯ ವಿಚಾರದಲ್ಲಿ ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗಲಿ. ಮಂಡ್ಯ ಜಿಲ್ಲೆ ರಾಜ್ಯಕ್ಕೆ ಹಲವು ಮಹನೀಯ ಕವಿಗಳನ್ನ, ಗಣ್ಯರನ್ನ ನೀಡಿದೆ. ಇಂತಹ ಮಂಡ್ಯಕ್ಕೆ ಮಸಿ ಬಳಿಯುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಸುಳ್ಳು ಸುದ್ದಿಗಳನ್ನು ಒಬ್ಬ ರಾಜಕಾರಣಿ ಹಂಚುತ್ತಾರೆ ಅಂದರೆ ಯಾವ ಉದ್ದೇಶ ಅನ್ನೋದು ಮಂಡ್ಯದ ಯುವಕರು, ಮಂಡ್ಯದ ಜನತೆ ಅರ್ಥ ಮಾಡಿಕೊಳ್ಬೇಕಾಗಿದೆ ಎಂದರು. ತಮ್ಮ ಮಕ್ಕಳನ್ನ ಈ ರೀತಿಯ ಯಾವುದೇ ಕೃತ್ಯಗಳಿಗೆ ಇವರು ಇದೇ ರೀತಿ ಬಳಸ್ತಾರಾ? ಇವರಿಗೆ ಮಂಡ್ಯದ ಬಡ ಮಕ್ಕಳೇ ಬೇಕಾ? ಮಂಡ್ಯದಲ್ಲಿ ಐತಿಹಾಸಿಕ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇಂತಹ ಹಬ್ಬದ ಸಂದರ್ಭದಲ್ಲಿ ಮಂಡ್ಯದ ನಾಗರಿಕರಿಗೆ ದ್ವೇಷದ ವಿಷ ನೀಡ್ತಾ ಇರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದರು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಅವರ ಕಚೇರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡುವಂಥ, ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನು ಟೀಕೆ ಮಾಡುವಂಥ ಅವರು ರೂಢಿ ಮಾಡ್ಕೊಬಿಟ್ಟಿದ್ದಾರೆ. ಅವ್ರಿಗೆ ತಮ್ಮ ಮೂಲಕ ನಮ್ಮ ಎಲ್ಲ ನಾಯಕರುಗಳ ಪರವಾಗಿ ಕೆಲವು ಪ್ರಶ್ನೆಗಳನ್ನು ಮತ್ತು ಅವ್ರಿಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಈ ಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಆರ್ ಅಶೋಕು, ಸಿ ಟಿ ರವಿ, ಶೋಭಾ ಇವರ ವಿರುದ್ಧ ಎಫ್ಐಆರ್ ಆಗಿದೆ. ಮಂಡ್ಯಕ್ಕೆ ಕೋಮುವಾದಿಗಳಿಗೆ ಪ್ರಚೋದನೆ ನೀಡಿ ಮಂಡ್ಯದ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ ಇವರು. ನಾಗಮಂಗಲ, ಕೆರಗೋಡು, ಶ್ರೀರಂಗಪಟ್ಟಣ ಇವರ ಕೇಂದ್ರ ಬಿಂದುವಾಗಿದೆ. ಮಂಡ್ಯದ ನೈಜ ಸಮಸ್ಯೆಗಳ ಬಗ್ಗೆ ಯಾವುದೇ ಮಾತುಗಳನ್ನು ಆಡದೆ ತುಟಿ ಬಿಚ್ಚದ ಗಲಭೆಗೆ ಮುಂದಾಗಿ ನಿಂತಿದ್ದಾರೆ. ಮಂಡ್ಯ ನೆಮ್ಮದಿಯಾಗಿರುವುದು ಇವ್ರಿಗೆ ಇಷ್ಟ ಇಲ್ಲದಂತೆ ಆಗಿದೆ. ಗಣೇಶನ ಮೆರವಣಿಗೆಯ ವಿಚಾರದಲ್ಲಿ ಯಾರು ತಪ್ಪಿಸಿಸ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಮಂಡ್ಯ ಜಿಲ್ಲೆ ರಾಜ್ಯಕ್ಕೆ ಹಲವು ಮಹನೀಯರ, ಕವಿಗಳು, ಗಣ್ಯರನ್ನು ನೀಡಿದಂಥ ಮಂಡ್ಯ ಜಿಲ್ಲೆ ಇಂತಹ ಮಂಡ್ಯಕ್ಕೆ ಮಸಿ ಬಳಿಯುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಸುಳ್ಳು ಸುದ್ದಿಗಳನ್ನು ಒಬ್ಬ ರಾಜಕಾರಣಿ ಹಂಚುತ್ತಿದ್ದಾರೆ ಎಂದರೆ ಯಾವ ಉದ್ದೇಶ ಎನ್ನುವುದು ಮಂಡ್ಯದ ಯುವಕರು, ವಿದ್ಯಾರ್ಥಿಗಳು, ಯುವ ಜನತೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಮಕ್ಕಳನ್ನು ಈ ರೀತಿಯ ಯಾವುದೇ ಕೃತ್ಯಗಳಿಗೆ ಇವರು ಇದೇ ರೀತಿ ಬಳಸ್ತಾರಾ? ಇವರಿಗೆ ಮಂಡ್ಯದ ಬಡ ಮಕ್ಕಳೇ ಬೇಕಾ? ಈ ಮತಾಂಧರಿಗೆ ಮಂಡ್ಯದ ಜನನೇ ಬೇಕಾ? ಮಂಡ್ಯದ ಯುವಕರೇ ಬೇಕಾ? ಮಂಡ್ಯದ ವಿದ್ಯಾರ್ಥಿಗಳೇ ಬೇಕಾ ಇವರಿಗೆ? ಮಂಡ್ಯದಲ್ಲಿ ಐತಿಹಾಸಿಕವಾದ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ನಡೀತಾ ಇದೆ. ಇಂಥ ಹಬ್ಬದ ಸಂದರ್ಭದಲ್ಲಿ ಮಂಡ್ಯದ ನಾಗರಿಕರಿಗೆ ದ್ವೇಷದ ವಿಷ ನೀಡುತ್ತಿದ್ದಾರೆ ಈ BJPಗಳು, RSSನವರು. ಈ ಸುದ್ದಿಗೋಷ್ಠಿಯಲ್ಲಿ ಸುಂಡಳ್ಳಿ ಮಂಜುನಾಥ್, ವೀಣಾಶಂಕರ್, ನೀಲಾ, ಶ್ರೀಕಂಠಯ್ಯ, ನಾಗೇಂದ್ರ, ಮಹೇಶ್ ಹಾಜರಿದ್ದರು.
ಗಣೇಶ ವಿಸರ್ಜನೆ ನೆಪದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ನಡೆದ ಕೋಮು ಗಲಭೆ ಮತ್ತು ಆಸ್ತಿ-ಪಾಸ್ತಿ ಹಾನಿಗೆ ಸಂಘ ಪರಿವಾರದ ಸಂಚು ಹಾಗೂ ಗುಪ್ತಚರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಹಾಗೂ ಜೆಡಿಎಸ್ ಪಕ್ಷದೊಡನೆ ಬಿಜೆಪಿ ಮಾಡಿಕೊಂಡಿರುವ ಅವಕಾಶವಾದಿ ಮೈತ್ರಿಯನ್ನ ಸಂಘ ಪರಿವಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಣೇಶ ವಿಸರ್ಜನೆಯ ಮೆರವಣಿಗೆಯನ್ನ ಗಲಭೆಯಾಗಿ ಪರಿವರ್ತಿಸುವ ಮತ್ತು ಆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ನೆಲೆ ಕಂಡುಕೊಳ್ಳುವ ಸಂಘ ಪರಿವಾರದ ಸಂಚಿಗೆ ನಾಗಮಂಗಲ ನಲುಗಿ ಹೋಗಿದೆ. ಗಲಭೆ ನಡೆದದ್ದು ಕೇವಲ ಒಂದೇ ದಿನ, ಅದರಲ್ಲೂ ಕೆಲವೇ ಗಂಟೆಗಳೇ ಆದರೂ ಕಂದಾಯ ಇಲಾಖೆಯ ಅಂದಾಜಿನ ಪ್ರಕಾರ ಅದನ್ನಷ್ಟೇ ಸುಮಾರು 25 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪಾಸ್ತಿ, ಸಣ್ಣ ಪುಟ್ಟ ಅಂಗಡಿ, ಮೆಕ್ಯಾನಿಕ್ ಶಾಪ್, ಟೈಲರಿಂಗ್ ಅಂಗಡಿ ಇಟ್ಕೊಂಡು ಜೀವನ ನಡೆಸುತ್ತಾ ಇದ್ದ ಜನ ಅಕ್ಷರಶಃ ಇದೀಗ ಬೀದಿಗೆ ಬಿದ್ದಿದ್ದಾರೆ. ಸೆಪ್ಟೆಂಬರ್ 17ರಂದು ನಾಗಮಂಗಲ ಪಟ್ಟಣಕ್ಕೆ ಭೇಟಿ ನೀಡಿದ ಸಿಪಿಐಎಂ ಪಕ್ಷದ ನಿಯೋಗ ಸಂತ್ರಸ್ತರು ಮತ್ತು ಸಾರ್ವಜನಿಕರೊಡನೆ ಸಮಾಲೋಚನೆ ನಡೆಸಿದಾಗ ಅದರ ಸತ್ಯಾಸತ್ಯತೆ ತಿಳಿದು ಬಂದಿದೆ ಎಂದರು. ಆದಿಚುಂಚನಗಿರಿಯ ಒಕ್ಕಲಿಗರ ಮಹಾಸಂಸ್ಥಾನದ ಮಠ ಬೇರು ನಾಗಮಂಗಲ ತಾಲೂಕು. ನಾಗಮಂಗಲದ ಬೆಳ್ಳೂರಿನಿಂದ ಆರಂಭವಾದ ಮಠ, ಇಂಥ ಮಠದ ಕಾಲ ಕೆಳಗೆ ಸುಮಾರು ಕೋಮು ಗಲಭೆ ನಡೆದು ಕೋಟ್ಯಾಂತರ ರೂಪಾಯಿಯ ಆಸ್ತಿಪಾಸ್ತಿ ನಷ್ಟವಾಗಿ ಜನತೆ ಆತಂಕದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಮಠದ ಭಕ್ತರು ಸಂಘ ಪರಿವಾರದ ಕಾಲಾಳುಗಳಾಗ್ತಾ ಇದ್ದಾರೆ. ಹಾಗೆಯೇ ಕೆಲವು ಭಕ್ತರು ಕೋಮು ಗಲಭೆಯಿಂದ ತೊಂದರೆಗೂ ಒಳಗಾಗಿದ್ದಾರೆ. ಗಲಭೆ ನಡೆದು ವಾರಗಳೇ ಉರುಳಿದ್ರೂ ಇದುವರೆಗೂ ಮಠದ ಕಡೆಯಿಂದ ಗಲಭೆಯನ್ನ ಖಂಡಿಸಿ ಆಗಲಿ ಅಥವಾ ಶಾಂತಿ ಕಾಪಾಡಿಕೊಳ್ಳೋದಕ್ಕೆ ಮನವಿ ಮಾಡಿ ಆಗಲಿ ಒಂದು ಹೇಳಿಕೆಯನ್ನ ಹೊರಡಿಸಿಲ್ಲ. ಭಕ್ತರು ಬೀದಿಯಲ್ಲಿ ಬಡದಾಡಿಕೊಂಡಿರುವಾಗ ಸ್ವಾಮಿಗಳು ನೆಮ್ಮದಿಯಿಂದ ಪ್ರಾರ್ಥನೆ ಸಲ್ಲಿಸುವುದು ಆತಂಕಕಾರಿ ಬೆಳವಣಿಗೆ. ಈ ನಡವಳಿಕೆ ಕೋಮುವಾದಿಗಳ ಆಟಾಟೋಪಕ್ಕೆ ತಡೆ ಹಾಕುವುದಿಲ್ಲ. ಮಠ ಮೌನ ಮುರಿದು ಸೌಹಾರ್ದ ಪರಂಪರೆಯ ಉಳಿವಿಗೆ ಮಾತನಾಡಬೇಕಾಗಿದೆ ಅಂತ ಆಗ್ರಹಿಸಿದರು. ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿಯ ನಿಯೋಗ ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ಸಂತ್ರಸ್ತರ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಮಾತಾಡಿ ಆ ಗಲಭೆ ಹೇಗೆ ಉಂಟಾಯಿತು, ಅದರ ಹಿಂದಿರ್ತಕ್ಕಂಥ ಕಾರಣಗಳೇನು ಅನ್ನುವಂಥದ್ದನ್ನು ಅಧ್ಯಯನ ಮಾಡಿ ನಮ್ಮದೇ ಆದಂಥ ಕೆಲವು ನಿಲುವುಗಳಿಗೆ ಬಂದಿದ್ದೀವಿ. ನಮ್ಮ ಪಕ್ಷ ಆ ನಿಲುವುಗಳಿಗೆ ಸಂಬಂಧಪಟ್ಟಂಗೆ ವಿವರಣೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು ರೀತಿ ಉರಿಯುವ ಮನೆಯಲ್ಲಿ ಗಳ ಇರಿಯುವ ಲೆಕ್ಕದಲ್ಲಿ BJP ಪಕ್ಷ ಮತ್ತು ತಾನು ಅದಕ್ಕಿಂತೇನು ಕಡಿಮೆ ಇಲ್ಲ ಅಂತೇಳಿ JDS ಪಕ್ಷ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ನಾಗಮಂಗಲ ಗಲಭೆ ಹಿನ್ನೆಲೆ ಒಳಗಡೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ನಾವು ಕಂಡುಕೊಂಡಂಥ ಅಂಶಗಳೇನು ಅಲ್ಲಿ ಹೋದಾಗ ಅಂತ ಹೇಳಿದ್ರೆ, ನಾಗಮಂಗಲದಲ್ಲಿ ಇದೇನು ಮೊದಲನೇ ಗಲಭೆ ಅಲ್ಲ, ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇರೋದು, ಆ ಗಲಭೆಯ ಕಾರಣಕ್ಕಾಗಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ BJP ಮತ್ತು ಸಂಘ ಪರಿವಾರ ಪ್ರಯತ್ನ ಪಡ್ತಾ ಇರೋದಕ್ಕೆ ಒಂದು ಸ್ವಾತಂತ್ರ್ಯ ಭಾರತದ ಉದ್ದಕ್ಕೂ ಇತಿಹಾಸ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಒಂದೇ ರೀತಿಯ ಮೋಡಸ್ ಆಪರೆಂಡಿಯನ್ನು BJP ಮತ್ತು ಸಂಘ ಪರಿವಾರ ಅನುಸರಿಸ್ತಾ ಇದ್ದಾವೆ. ಗಲಭೆ ಹುಟ್ಟಾಕೋದು, ಅಲ್ಲಿ ತಮ್ಮ ರಾಜಕೀಯ ನೆಲೆಯನ್ನು ಕಂಡುಕೊಳ್ತಕ್ಕಂಥ ಮೋಡಸ್ ಆಪರೆಂಡಿಯ ಮುಂದುವರೆದ ಭಾಗವಾಗಿ ನಾಗಮಂಗಲದಲ್ಲಿಯೂ ಕೂಡ ಗಲಭೆಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಗಲಭೆ ನಡೀಲಿಕ್ಕೆ ಕಾರಣ, ಬಹಳ ಮುಖ್ಯವಾದ ಕಾರಣ, ಸಂಘ ಪರಿವಾರ ಈ ಸಂದರ್ಭವನ್ನು ಬಳಸ್ಕೊಳ್ಳೋದು ಹೇಗೆ ಅಂತ ರೂಪಿಸಿರ್ತಕ್ಕಂಥ ಸಂಚು, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಮತ್ತು ಮಾಹಿತಿಯನ್ನು ಸಂಗ್ರಹ ಮಾಡೋದರಲ್ಲಿ ಗುಪ್ತಚರ ಇಲಾಖೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದೇ ನಾಗಮಂಗಲ ಗಲಭೆಗೆ ಕಾರಣ. ಅದ್ರ ಜೊತೆಗೆ ಇಷ್ಟು ವರ್ಷಗಳ ರಾಜಕೀಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ BJP ಮತ್ತು ಸಂಘ ಪರಿವಾರಕ್ಕೆ ಭದ್ರವಾಗಿ ನೆಲೆ ಊರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ JDS ಜೊತೆಗಿನ ಅವರ ಮೈತ್ರಿ ಏನಿದೆ ಅದನ್ನು ಸಂಘ ಪರಿವಾರ ಮತ್ತು BJP ತನ್ನ ಕೋಮುವಾದಿ ರಾಜಕಾರಣದ ಬೆಳವಣಿಗೆಗೆ ದುರುಪಯೋಗ ಪಡಿಸ್ಕೊಳ್ತಾ ಇದೆ. BJPಯ ಹಸಿರು ನೆಲೆಯನ್ನು ಕ್ರಮೇಣವಾಗಿ ಕೇಸರೀಕರಣಗೊಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಂಘ ಪರಿವಾರ ಮತ್ತು BJP ಯಶಸ್ವಿಯಾಗ್ತಾ ಇದೆ. ಇದನ್ನು ಸಾರ್ವಜನಿಕರು ಎಚ್ಚರಿಕೆಯಿಂದ ಗಮನಿಸಬೇಕು. ಈ ಬೆಂಕಿ ಹಚ್ಚತಕ್ಕಂಥ ಬೆಂಕಿ ಪ್ರಿಯರಿಗೆ ದಯಮಾಡಿ ಅವಕಾಶ ಕೊಡಬಾರ್ದು. ಶಾಂತಿ ಕಾಪಾಡಿಕೊಳ್ಬೇಕು, ಸೌಹಾರ್ದತೆಯಿಂದ ಬದುಕಬೇಕು. ನಮ್ಮ ಬದುಕಿನ ಜ್ವಲಂತ ಸಮಸ್ಯೆಗಳ ವಿರುದ್ಧ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಜನಾಂಗದ ಜನ ಕೈ ಹಿಡಿದು ಸರ್ಕಾರಗಳ ವಿರುದ್ಧ, ಪ್ರಭುತ್ವದ ವಿರುದ್ಧ ಹೋರಾಟ ಮಾಡಲಿಕ್ಕೆ
ಜೊತೆಯಾಗಬೇಕು ಅನ್ನುವಂಥ ಮನವಿಯನ್ನು CPIM ಪಕ್ಷ ಮಂಡ್ಯ ಜಿಲ್ಲೆಯ ನಾಗರಿಕರಲ್ಲಿ ಮಾಡುತ್ತೆ ಸ್ನೇಹಿತರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಿ ಕುಮಾರಿ, ಆರ್ ಕೃಷ್ಣ, ಬಿ ಹನುಮೇಶ್ ಹಾಜರಿದ್ದರು.